Namaste, this is Dr. Veena, Assistant Professor, Department of Political Science, Government Arts College, Bengaluru. ನನ್ನ ಹೆಸರು ವೀಣಾ, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. I welcome you all for this session. We are going to learn on this normative or traditional approaches to political science. ಈ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇದರಲ್ಲಿ ನಾವು ಟ್ರೆಡಿಷನಲ್ ಅಂತ ಹೇಳಿದಾಗ ಸಾಂಪ್ರದಾಯಿಕವಾಗಿರತಕ್ಕಂಥ ಅಪ್ರೋಚಸ್ ಏನಿದೆ ಅನ್ನೋದನ್ನು ನಾವು ಇದರಲ್ಲಿ ಕಲಿತಾ ಬರ್ತೀವಿ. ಸೊ ನಾರ್ಮೇಟಿವ್ ಅಂತ ಹೇಳಿದಾಗ ಪ್ರಾಮಾಣಿಕವಾಗಿರತಕ್ಕಂಥದ್ದು, ಪ್ರಾಮಾಣಿಕ ಅಥವಾ ಸಾಂಪ್ರದಾಯಿಕ ಮೆಥಡ್ಸ್ ಅನ್ನೋದು ಒಟ್ಟಿಗೆ ಇದರಲ್ಲಿ ಹೋಗ್ತಾ ಇರುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಹಿಂದಿನ ಸೆಷನ್ನಲ್ಲಿ ನಾವು ಏನೆಲ್ಲ ಕಲ್ತ್ಕೊಂಡ್ವಿ ಅನ್ನೋದರ ಬಗ್ಗೆ ಒಂದು ಸಣ್ಣ ಗ್ಲಾನ್ಸ್ನ ಮಾಡೋಣ. ಅಪ್ರೋಚ್ ಅಂತ ಹೇಳಿದಾಗ ವಿ ಆರ್ ಗೋಯಿಂಗ್ ಟು ಸಿ ಇಟ್ ರೆಫರ್ಸ್ ಟು ದ ಡಿಫರೆಂಟ್ ಆ್ಯಂಗಲ್ಸ್ ಆ್ಯಂಡ್ ವೇಸ್ ಫ್ರಮ್ ವಿಚ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಫೆನಾಮಿನಾ ಮೇ ಬಿ ಅಂಡರ್ಟೇಕನ್. ಯಾವ ಬೇರೆ ಬೇರೆ ಆಯಾಮಗಳಿಂದ ಮತ್ತು ದಾರಿಯಿಂದ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ನೋಡಿದ್ದೀವಿ. And the next point here it is about the methods applied in political science cannot be distinguished from the methods which has been used by other branches of social sciences. So we could also say that ಬೇರೆ ಯಾವುದೇ ಒಂದು ಸಾಮಾಜಿಕ ವಿಜ್ಞಾನಗಳಲ್ಲಿ ಯಾವ ವಿಧಾನಗಳನ್ನು ನಾವು ಬಳಸ್ತಿದ್ದೀವಿ ಅದನ್ನು ಇಲ್ಲೂ ಸಹ ರಾಜ್ಯಶಾಸ್ತ್ರದಲ್ಲೂ ಸಹ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈ ಅಪ್ರೋಚಸ್ ಅನ್ನತಕ್ಕಂಥದ್ದು ಇಟ್ ಹೆಲ್ಪ್ಸ್ ಅಸ್ ಟು ಅನಲೈಸ್ ಆ್ಯಂಡ್ ಕ್ಯಾಟಗರೈಸ್ ದ ಡೇಟಾ, ಫ್ಯಾಕ್ಟ್ಸ್, ಈವೆಂಟ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ನಮಗೆ ಯಾವುದಕ್ಕೆ ಈ ವಿಧಾನಗಳು ಅನ್ನೋದು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿದಾಗ, ಯಾವುದನ್ನಾದರೂ ನಾವು ವರ್ಗೀಕರಣ ಮಾಡಬೇಕು ಅಂತ ಹೇಳಿದಾಗ ಯಾವುದನ್ನು ವರ್ಗೀಕರಣ ಮಾಡಬೇಕಾಗತ್ತೆ, ಅದು ದತ್ತಾಂಶ ಇರಬಹುದು ಅಥವಾ ಯಾವುದೇ ರೀತಿಯ ಒಂದು ಘಟನೆಗಳು ಇರ್ಬೋದು. ಫ್ಯಾಕ್ಟ್ಸ್ ಅಂತ ಹೇಳಿದಾಗ ನಿಜಾಂಶ ಅಥವಾ ಒಂದು ಸತ್ಯ ಇರಬಹುದು, ಅದನ್ನು, ಮತ್ತು ಈವೆಂಟ್ಸ್ ಘಟನೆಗಳು, ಆ್ಯಂಡ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ಸೋ ದಿ ಪ್ರಾಬ್ಲಮ್ಸ್. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಲೆಟ್ ಮಿ ಟೇಕ್ ಅಪ್ ವಾಟ್ ಆರ್ ದಿ ನಾರ್ಮೇಟಿವ್ ಅಪ್ರೋಚಸ್. ಏನು ನಾರ್ಮೇಟಿವ್ ಅಪ್ರೋಚಸ್ ಅಂತ ಹೇಳಿದ್ರೆ, ಪ್ರಾಮಾಣಿಕ ಅಂತ ನಾವು ಹೇಳ್ತೀವಿ, ಪ್ರಾಮಾಣಿಕವಾಗಿರತಕ್ಕಂಥ ವಿಧಾನ. ಸೊ ಯೂಶಲಿ ವಿ ಕಮ್ ಅಕ್ರಾಸ್ ದೇರ್ ಆರ್ ಟೂ ಡಿಫರೆಂಟ್ ಅಪ್ರೋಚಸ್ ವಾಟ್ ವಿ ಕಮ್ ಅಕ್ರಾಸ್ ಹಿಯರ್. ಒನ್ ಈಸ್ ದಿ ನಾರ್ಮೇಟಿವ್ ಆ್ಯಂಡ್ ದಿ ಎಂಪೆರಿಕಲ್. ಸೊ ದಿಸ್ ಬಿಲಾಂಗ್ ಟು ದ ಡಿಫ್ರೆಂಟ್ ಟೈಮ್ಸ್. ಯಾವುದೇ ಒಂದು ಪ್ರಮುಖವಾಗಿರತಕ್ಕಂಥ ಕಾಲಕ್ಕೆ, ಸಮಯಕ್ಕೆ, ಘಟ್ಟಕ್ಕೆ ಇದು ಸೀಮಿತವಾಗಿಲ್ಲ. ಇದು ಬೇರೆ ಬೇರೆ ಒಂದು ಕಾಲಕ್ಕೆ, ಸಂದರ್ಭಕ್ಕೆ ಇದು ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ, ಅಥವಾ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ದ ಡಿಫ್ರೆಂಟ್ ಟೈಮ್ಸ್ ಆ್ಯಂಡ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಇನ್ ದೇರ್ ನೇಚರ್ ಆಲ್ಸೋ. ಆ ಸಂದರ್ಭಕ್ಕೆ ಸರಿಯಾಗಿ, ಆ ಕಾಲಕ್ಕೆ ತಕ್ಕಂತೆ ಇದು ಬೇರೆ ಬೇರೆ ಸ್ವಭಾವಗಳನ್ನು ಸಹ ಹೊಂದಿದೆ. ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಅಳವಡಿಸ್ಕೊಂಡು ನಾವು ಇದರ ರಾಜ್ಯಶಾಸ್ತ್ರದ ಅಥವಾ ರಾಜಕೀಯದಲ್ಲಿ ಬರತಕ್ಕಂಥ ಹಲವಾರು ಸನ್ನಿವೇಶಗಳ ಅಧ್ಯಯನವನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ವಾಟ್ ಈಸ್ ನಾರ್ಮೇಟಿವ್ ಅಪ್ರೋಚ್? ಪ್ರಾಮಾಣಿಕವಾಗಿರತಕ್ಕಂಥ ವಿಧಾನ ಯಾವುದರ ಕಡೆಗೆ ಗಮನವನ್ನು ಹರಿಸುತ್ತೆ, ಆರ್ ಇಟ್ ಫೋಕಸಸ್ ಆನ್ ವಾಟ್ ಅಂತ ಹೇಳಿ. ಸೊ ಆಸ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ದ ಡೆಫಿನೇಷನ್ಸ್ ಆಲ್ಸೋ ಇನ್ ದ ಪ್ರೀವಿಯಸ್ ಸೆಷನ್ಸ್ that there is one definition which says about what is political science, or what should be it is and what ought to be. So what ought to be or what should be, and explores the values and ideals of a political system. ರಾಜ್ಯಶಾಸ್ತ್ರ ಅನ್ನೋದು ಏನು ಆಗಿದೆ ಅಥವಾ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಇದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ಸೊ ಯಾವುದನ್ನು ಇದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದಾಗ ಅದರಲ್ಲಿ ಬರತಕ್ಕಂಥ ಮೌಲ್ಯಗಳನ್ನು, ಐಡಿಯಲ್ಸ್ನ ಇದು ಎಕ್ಸ್ಪ್ಲೋರನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಬೇರೆ ಬೇರೆ ನಾವು ಒಂದು ಕಾಲಘಟ್ಟದಲ್ಲಿ ಬೇರೆ ಬೇರೆನಲ್ಲಿ ಇರತಕ್ಕಂಥ ಹಲವಾರು ರೀತಿಯ ಸನ್ನಿವೇಶಗಳಿಗೆ ನಾವು ಸಾಕ್ಷಿ ಆಗ್ತಾ ಹೋಗ್ತೀವಿ. ಸೊ ಆನ್ ದ ಪೊಲಿಟಿಕಲ್ ಸಿಸ್ಟಮ್, ವಾಟ್ ಆರ್ ದ ಪೊಲಿಟಿಕಲ್ ಸಿಸ್ಟಮ್ ನಮ್ಗೆ ಈಗಾಗಲೇ ಗೊತ್ತಿದೆ. ಸಿಸ್ಟಮ್ ಅಂತ ಹೇಳಿದಾಗ ಇಟ್ ಈಸ್ ಒಂದು ವ್ಯವಸ್ಥೆ. ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದಿರಬೇಕು ಯಾವುದಿರಬಾರ್ದು ಅದರಲ್ಲಿರತಕ್ಕಂಥ ಮೌಲ್ಯಗಳು ಸಹ ನಮ್ಗೆ ಅದರಲ್ಲಿ ಗೊತ್ತಾಗ್ತಾ ಬರುತ್ತೆ. ಸೊ ಅದರ ಆದರ್ಶಗಳನ್ನು ಸಹ ಅಧ್ಯಯನವನ್ನು ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ದ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಇಟ್ ಈಸ್ ಅಬೌಟ್ ಇಟ್ ಡಿಟರ್ಮೈನ್ಸ್ ಆ್ಯಂಡ್ ಪ್ರಿಸ್ಕ್ರೈಬ್ಸ್ ದ ವ್ಯಾಲ್ಯೂಸ್. ಸೊ ನಾರ್ಮೇಟಿವ್ ಅಪ್ರೋಚಲ್ಲಿ ಯೂಶುವಲ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಪ್ರಿಸ್ಕ್ರೈಬ್ ಅಬೌಟ್ ದ ವ್ಯಾಲ್ಯೂಸ್ ಆಲ್ಸೋ. ವಾಟ್ ಶುಡ್ ಬಿ ದ ವ್ಯಾಲ್ಯೂ. ಪ್ರತಿಯೊಂದನ್ನು ಸಹ ನಾವು ವ್ಯಾಲ್ಯೂ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ಫಾರ್ ದ ಟರ್ಮ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಅಂತ ಹೇಳಿದಾಗ ಅದಕ್ಕೆ ತನ್ನದೇ ಆದಂಥ ಒಂದು ಅರ್ಥ ಅನ್ನೋದು ಇರುತ್ತೆ. ಹಾಗಾಗಿ ನಾರ್ಮೇಟಿವ್ ಅಪ್ರೋಚಿಂದ ನಮಗೆ ಮತ್ತೊಂದು ಇದನ್ನು ಯಾವುದನ್ನು ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ, ಮೌಲ್ಯ ಅಂತ ಹೇಳಿದ್ರೆ ಇದೇ ಆಗಿರುತ್ತೆ, ಇದೇ ಅರ್ಥವನ್ನು ಇದು ಕೊಡುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಳ್ತೀವಿ.
it is mainly prescriptive. So that means that when you adapt normative approach to study the political system, we can say that it is very precise in its nature. ವೇಗಾಗಿರತಕ್ಕಂಥ ಯಾವುದೇ ಒಂದು ಅರ್ಥವನ್ನು ಇದು ನಮಗೆ ಕೊಡೋದಿಲ್ಲ. ಇನ್ಸ್ಟೆಡ್ ಇಟ್ ಗಿವ್ಸ್ ಅಸ್ ಎ ಪ್ರಿಸೈಸ್ಡ್ ಮೀನಿಂಗ್ ಆಲ್ಸೋ. ಸೊ ಮೇನ್ ಕನ್ಸರ್ನ್ ಈಸ್ ಆನ್ ವ್ಯಾಲ್ಯೂಸ್. ಇದರ ಮೇನ್ ಕನ್ಸರ್ನ್, ಮೇನ್ ಅಂದರೆ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ವ್ಯಾಲ್ಯೂಸ್, ಮೌಲ್ಯಗಳ ಆಧಾರದ ಮೇಲೇ ಪ್ರತಿಯೊಂದು ಆಗ್ಬೋದು, ಅಥವಾ ರಾಜಕೀಯ ವ್ಯವಸ್ಥೆ ಅನ್ನೋದು ನಡೀತಾ ಇರಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ಈವನ್ ವೆನ್ ಎವರ್ ದ ಡಿಸಿಷನ್ಸ್ ಹ್ಯಾಸ್ ಬಿನ್ ಟೇಕನ್ ಬೈ ದ ಲೀಡರ್ಸ್, that should be based on the values. And not only the decision making, even the other activities also must be based on the values. ಬೇರೆ ಯಾವುದೇ ಚಟುವಟಿಕೆಗಳು ಸಹ ವ್ಯಾಲ್ಯೂಸ್ನ ಬೇಸ್ಡ್ ಮೇಲೇ ಇರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಬೇಸ್ಡ್ ಆನ್ ಸ್ಪೆಕ್ಯುಲೇಷನ್ and logic. So it is based on the speculation. What are the speculations we come across here? What is the meaning of the term speculation? ಇದು ಆಪೋಹ ಅಂತ ಹೇಳ್ತಾರೆ, ಅಥವಾ what do you say for that? It is the forming of a theory. That means that without any ಊಹಾಪೋಹ ಅಂತ ನೀವು ಹೇಳ್ಬೋದು, ಅಥವಾ ನಮ್ಮದೇ ಆದಂಥ ಒಂದು ಚಿಂತೆ ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿ ಇದು ಅರ್ಥವನ್ನು ಕೊಡುತ್ತೆ. ಸೊ ಅದು ಒಂದು ಲಾಜಿಕ್ ಬೇಸಿಸ್ ಮೇಲೆ ಹೇಳ್ತಾ ಹೋಗೋದು. ಓಕೆ, ಸೊ ಅದನ್ನು ನಾವಿಲ್ಲಿ ಏನಂತ ಕರಿತಾ ಹೋಗ್ತೀವಿ, ಇದು ಇಟ್ ಇಸ್ ಬೇಸ್ಡ್ ಆನ್ ದ ಸ್ಪೆಕ್ಯುಲೇಷನ್ ಅಂತ ನಾವು ಹೇಳ್ತೀವಿ, ವಿಚ್ ಇನ್ವಾಲ್ವ್ಸ್ ದ ಟ್ರೇಡಿಂಗ್, ಆರ್ ಇಟ್ ಮೈಟ್ ಬಿ ಸಮ್ವೇರ್ ವೇರ್ ಇಟ್ ಮೇಕ್ಸ್ ಎ ವೆರಿ ಸ್ಪೆಷಲ್ ಇಂಡಿಕೇಶನ್. ಓಕೆ, ಸೊ ಸ್ಪೆಷಲ್ ಇಂಡಿಕೇಶನ್ ಅಂತ ನಾವು ಅದನ್ನು ಹೇಳ್ತಾ ಹೋಗಬಹುದು. ಚಿಂತನೆಯನ್ನು ನಮಗಿದು ಒದಗಿಸ್ತಾ ಹೋಗುತ್ತೆ ಲಾಜಿಕ್ನ ಬೇಸಿಸ್ ಮೇಲೆ. So let us study and continue. The traditional approaches are value based. I just mentioned about it. These approaches put emphasis on values more than the facts. So ನಿಮಗೆ ನಿಜಾಂಶ ಅಥವಾ ಸತ್ಯಾಂಶ ಏನೇ ಇರಲಿ, ಆದರೆ ಈ ಅಪ್ರೋಚಿಂದ ನೀವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ, ಇಟ್ ಗಿವ್ಸ್ ಮಚ್ ಪ್ರಯಾರಿಟಿ ಫಾರ್ ದಿ ವ್ಯಾಲ್ಯೂಸ್ ಬಟ್ ದ್ಯಾನ್ ದಿ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ಗಿಂತ ಹೆಚ್ಚಾಗಿ ಇದು ಯಾವುದಕ್ಕೆ ಇಂಪಾರ್ಟೆನ್ಸ್ನ ಕೊಡುತ್ತೆ ಅಂತ ಹೇಳಿದ್ರೆ, ಇದು ವ್ಯಾಲ್ಯೂಸ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗುತ್ತೆ. Advocates of these approaches believe that the study of political science cannot and should not be purely scientific. So they also say that what they believed here, the advocates who developed this particular traditional approach, they also said that the study of political science cannot, ಇದು ಸಾಧ್ಯ ಇಲ್ಲ, and should not be, ಸಾಧ್ಯನೂ ಇಲ್ಲ, ಆಗೋದೂ ಇಲ್ಲ. ಯಾಕೆ? ಪ್ಯೂರ್ಲಿ ಸೈಂಟಿಫಿಕ್ ಆಗಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದ್ಯಾಟ್ ದೇ ಮೀನ್ ಟು ಸೇ ಹಿಯರ್ ದ್ಯಾಟ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ಸರ್ಟನ್ ವ್ಯಾಲ್ಯೂಸ್ ಆಲ್ಸೋ. ದೇ ಸ್ಟೇಟ್ ದ್ಯಾಟ್ ಇನ್ ಸೋಷಿಯಲ್ ಸೈನ್ಸ್ ಫ್ಯಾಕ್ಟ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ಈಚ್ ಅದರ್. ಸೊ ಸೋಷಿಯಲ್ ಸೈನ್ಸಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಹಾಗಂತ ಹೇಳಿ ಬರೀ ಮೌಲ್ಯಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದಾಗ, ಆಫ್ಕೋರ್ಸ್ ದಿಸ್ ವ್ಯಾಲ್ಯೂಸ್ ಆರ್ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್ ಇಟ್ ಸೆಲ್ಫ್. ಯು ಕೆನಾಟ್ ಇಗ್ನೋರ್ ದ ಫ್ಯಾಕ್ಟ್ಸ್ ಅಂತಲೂ ನಾವು ಹೇಳ್ಬೋದು. So it is totally based on the facts and the values which are closely related here to each other. In politics, emphasis should not be on the facts. So politics ಅಲ್ಲಿ emphasis ಅನ್ನು ತೆಗೆದುಕೊಳ್ತಾ ಹೋದಾಗ it should not be on the facts but on the moral quality of political event. ಸೊ ನೀವು ಪೊಲಿಟಿಕಲ್ ಈವೆಂಟ್ನ ಏನು ತೆಗೆದುಕೊಳ್ತಾ ಇರ್ತೀರಾ, ಮಾರಲ್ ಆಗಿ ನೀವು ಅಂದರೆ ಅವರಿಗೆ ಗೊತ್ತಾಗ್ತಾ ಇರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಪ್ರತಿ ಸರಿ ನಾವು ಸತ್ಯವನ್ನೇ ಅಂದರೆ ಸತ್ಯದ ಒಂದು ಇದ್ರ ಮುಖಾಂತರ ನಾವು ಹೇಳ್ತಾ ಹೋಗ್ತೀವಿ ಅಂತ ಹೇಳಿದ್ರು ಅದು ನಮಗೆ ತಪ್ಪಾಗ್ತಾ ಹೋಗ್ಬೋದು. ಹಾಗಾಗಿ ನಾವು ಮೊರಾಲಿಟಿ ಬೇಸಿಸ್ ಮೇಲೂ ಸಹ ನಾವು ಕೆಲವು ಸರಿ ಇದನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಟ್ರೆಡಿಷನಲ್ ಅಪ್ರೋಚಸ್ ಕೆನ್ ಬಿ ಅನಲೈಸ್ಡ್ ಇನ್ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. 2 ಆಸ್ಪೆಕ್ಟ್ಸಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ದಿ ಆ್ಯಕ್ಷನ್ಸ್ ಆ್ಯಕ್ಟಿವಿಟೀಸ್ ಆಫ್ ದಿ ಸೊಸೈಟಿ. ಆ್ಯಕ್ಷನ್ಸ್ ಅಂತ ಹೇಳಿದಾಗ ಕಾರ್ಯಾಚರಣೆ ಅಥವಾ ಚಟುವಟಿಕೆಗಳು, ಸಮಾಜದಲ್ಲಿ ಬರತಕ್ಕಂಥ ಚಟುವಟಿಕೆಗಳು. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಪ್ರೋಸೆಸ್ ಆಫ್ ಡೇಟಾ ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಇನ್ಫಾರ್ಮೇಷನ್. ಪ್ರೋಸೆಸ್ ಆಫ್ ಡೇಟಾ ಕಲೆಕ್ಷನ್ ಅಂತ ಹೇಳಿದಾಗ ನಾವು ದತ್ತಾಂಶವನ್ನು ಹೇಗೆ ಇದರಲ್ಲಿ ಕಲೆಕ್ಟ್ ಮಾಡ್ತಾ ಹೋಗಬೇಕು ಮತ್ತು ಯಾವ ರೀತಿಯ ಮಾಹಿತಿಯನ್ನು ನಾವು ಅದನ್ನು ಹಂಚ್ತಾ ಹೋಗ್ತೀವಿ. ಸೊ ಇವೆರಡನ್ನು ನಾವು ಅನಲೈಸ್ ಮಾಡ್ತೀವಿ 2 ಆಸ್ಪೆಕ್ಟ್ಸ್ ಥರ ತಗೊಂಡು. ಸೊ ಇದು ಬರತಕ್ಕಂಥದ್ದು. ಆಮೇಲೆ ಟ್ರೆಡಿಷನಲ್ ಅಪ್ರೋಚಸ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಇಟ್ ಆಲ್ಸೋ ಕನ್ಸಿಸ್ಟ್ ಆಫ್ ದಿ ಅದರ್ ಇಂಪಾರ್ಟೆಂಟ್ ಅಪ್ರೋಚಸ್. ಟ್ರೆಡಿಷನಲ್ ಅಪ್ರೋಚಸ್ ಅಂತ ಹೇಳಿದಾಗ ವಿ ಕೆನಾಟ್ ಸೇ ದಟ್ ಇಟ್ ಈಸ್ ಓನ್ಲಿ ಅಬೌಟ್ ನಾರ್ಮೇಟಿವ್ ಅಪ್ರೋಚಸ್ ಆ್ಯಂಡ್ ದಿ ಎಂಪೆರಿಕಲ್ ಅಪ್ರೋಚಸ್. ಎರಡೇ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಅದರ್ ಅಪ್ರೋಚಸ್ ಟು ವೆನ್ ಯು ಸೇ ದಟ್ ವೆನ್ ಯು ಯೂಸ್ ಅ ಟರ್ಮ್ ಟ್ರೆಡಿಷನಲ್ ಅಪ್ರೋಚಸ್. So for example, you can take an example saying that we come across philosophical approaches, institutional approaches, legal approaches and historical approaches.
ಅಂದರೆ ನಾವು ಫಿಲಾಸಫಿಕಲ್ ಅಂತ ಹೇಳಿದಾಗ ತತ್ವಧಾರದ ಆಧಾರದ ಮೇಲೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಸಾಂಸ್ಥಿಕವಾಗಿರತಕ್ಕಂಥ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಕಾನೂನಾತ್ಮಕವಾಗಿರತಕ್ಕಂಥ ವಿಧಾನ, ಹಿಸ್ಟಾರಿಕಲ್ ಐತಿಹಾಸಿಕ ವಿಧಾನ. ಸೊ ಲೆಟ್ us have a look about the other approaches also what we come across here other than the normative and the empirical approaches. ಸೊ ನಾರ್ಮೇಟಿವ್ ಮತ್ತು ಎಂಪಿರಿಕಲ್ ಅಪ್ರೋಚಸ್ನ ಬಿಟ್ಟು ನಾವು ಬೇರೆ ಯಾವುದನ್ನು ನೋಡ್ತೀವಿ ಅಂದರೆ ಫಿಲಾಸಫಿಕಲ್ ಅಪ್ರೋಚ್. ಸೊ ದಟ್ ಮೀನ್ಸ್ ದ್ಯಾಟ್ ಹಿಯರ್ ದಿಸ್ ಅಪ್ರೋಚ್ ಎಂಪಸೈಸಸ್ ಆನ್ ದಿ ಪೊಲಿಟಿಕಲ್ ಐಡಿಯಾಸ್. ಪೊಲಿಟಿಕಲ್ ಐಡಿಯಾಸ್ ಬಗ್ಗೆ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಪೊಲಿಟಿಕಲ್ ಐಡಿಯಾಸ್ ಅನ್ನೋದು ಹೇಗಿರಬೇಕಾಗತ್ತೆ, ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್, ಆ್ಯಂಡ್ ಡಾಕ್ಟ್ರೈನ್ ಆ್ಯಂಡ್ ಥಿಯರೀಸ್ ಟು. ಯಾವ್ಯಾವ ಸಿದ್ಧಾಂತಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ, ಯಾವ ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ. ಆ್ಯಂಡ್ ಪೊಲಿಟಿಕಲ್ ಐಡಿಯಾಸ್ ಆಲ್ಸೋ ನಮಗೆ ಸಿಗ್ತಾ ಹೋಗುತ್ತೆ. ರಾಜಕೀಯದಲ್ಲಿ ಯಾವ ಯಾವ ರೀತಿಯ ಐಡಿಯಾಸ್ ವಿ ಕಮ್ ಅಕ್ರಾಸ್ ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಲರ್ನ್. It can be traced back to Greek philosophers like Plato and Aristotle. They say here that these particular philosophical approaches traced back to the Greek period, especially the advocates ಅಂತಲೇ ನಾವಿಲ್ಲಿ ಹೇಳ್ಬೋದು. That is going to the most contributions has been given by Plato and Aristotle. Leo Strauss was one of the main proponent of the philosophical approach. So ಇದರ ಮುಖ್ಯ ಈ ತಾತ್ವಿಕ ವಿಧಾನದ ಮುಖ್ಯ ಪ್ರೊಪೊನೆಂಟ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಲಿಯೋ ಸ್ಟ್ರಾಸ್ ಅವರು ಆಗಿದ್ದಾರೆ. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಅಪ್ರೋಚ್ ಇನ್ ಪೊಲಿಟಿಕಲ್ ಏರಿಯಾ. ಬಹಳ ಹಳೆಯದಾಗಿರತಕ್ಕಂಥ ಒಂದು ವಿಧಾನ ರಾಜಕೀಯವನ್ನು ಅಧ್ಯಯನ ಮಾಡಲಿಕ್ಕೆ. ಅಕಾರ್ಡಿಂಗ್ ಟು ಲಿಯೋ ಸ್ಟ್ರಾಸ್ ಅವರ ಪ್ರಕಾರ ದ ಫಿಲಾಸಫಿ ಈಸ್ ಅ ಕ್ವೆಸ್ಟ್ ಫಾರ್ ವಿಸ್ಡಮ್. ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ತತ್ವಶಾಸ್ತ್ರ ಅನ್ನೋದಾಗೋದು ಒಂದು ಕ್ವೆಸ್ಟ್ ಒಂದು ವಿಸ್ಡಮ್ ಅಂತ ಹೇಳಿದಾಗ ಒಂದು ಮೆಚುರಿಟಿ ಅಂತಲೂ ನಾವು ಹೇಳ್ತಾ ಹೋಗ್ಬೋದು, ಮತ್ತು ಜ್ಞಾನ ಅಂತಲೂ ಹೇಳ್ತಾ ಹೋಗ್ಬೋದು. ಆ್ಯಂಡ್ ಪೊಲಿಟಿಕಲ್ ಫಿಲಾಸಫಿ ಈಸ್ ಅ ಅಟೆಂಪ್ಟ್ ಇರತಕ್ಕಂಥ ಒಂದು ವಿಸ್ಡಮ್ಗೆ ಇದು ಒಂದು ಅಟೆಂಪ್ಟ್ ಆಗ್ತಾ ಹೋಗುತ್ತೆ ಟು ನೋ ಅಬೌಟ್ ದ ನೇಚರ್ ಆಫ್ ಪೊಲಿಟಿಕಲ್ ಥಿಂಗ್ಸ್, ದ ರೈಟ್ ಆರ್ ಗುಡ್ ಪೊಲಿಟಿಕಲ್ ಆರ್ಡರ್. So what is an aim of this approach? The aim of this approach is to evolve the standard of right or wrong. ನನಗಾಗಲೇ ಹೇಳಿದೆ ಇಟ್ ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಆ್ಯಂಡ್ ದ ಮೊರಾಲಿಟಿ ಅಂತ ಹೇಳಿಬಿಟ್ಟು. ಸೊ ಅದು ಎಸ್ಪೆಷಲಿ ಇನ್ ದ ಟ್ರೆಡಿಷನಲ್ ಅಪ್ರೋಚಸಲ್ಲಿ ಅಂತ ಹೇಳಿದಾಗ ಇದರಲ್ಲೇ ಬರ್ತಾ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ದ ಪರ್ಪಸ್ ಆಫ್ ಕ್ರಿಟಿಕಲ್ ಇವ್ಯಾಲ್ಯೂಷನ್ ಆಫ್ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್, ಲಾಸ್ ಆ್ಯಂಡ್ ಪಾಲಿಸೀಸ್. ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ದ ಥಿಯರಿಟಿಕಲ್ ಪ್ರಿನ್ಸಿಪಲ್. ಇದು ಸೈದ್ಧಾಂತಿಕವಾಗಿರತಕ್ಕಂಥ ತತ್ವದ ಆಧಾರದ ಮೇಲೆ ನಿಂತಿರುತ್ತೆ ಇದು. ಮತ್ತು ಇಟ್ ಈಸ್ ಮೇನ್ಲಿ ಆನ್ ದ ಎಥಿಕಲ್ ಆ್ಯಂಡ್ ದಿ ನಾರ್ಮೇಟಿವ್ ಸ್ಟಡಿ ಆಫ್ ಪಾಲಿಟಿಕ್ಸ್ ಆ್ಯಂಡ್ ದಸ್ ಇಟ್ ಈಸ್ ಐಡಿಯಲಿಸ್ಟಿಕ್ ಟು. ವಿ ಕೆನ್ ಆಲ್ಸೋ ಸೇ ದಟ್ ಎಥಿಕ್ಸ್ ಅನ್ನೋದು ಇರಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತನ್ನದೇ ಆದಂತಹ ಒಂದು ಎಥಿಕ್ಸ್ ಅನ್ನೋದು ಇರಬೇಕು ಅಂತ ಹೇಳ್ತಾ ಹೋಗ್ತೀವಿ. ನೀತಿ, ಎಥಿಕ್ಸ್ ಅಂತ ಹೇಳಿದ್ರೆ ನೀತಿ ಅಂತಲೂ ನಾವು ಕರಿತಾ ಹೋಗ್ತೀವಿ. ಸೊ ಅಂದರೆ ಯಾವುದು ಸರಿ ಮತ್ತು ತಪ್ಪಿನ ನಡುವೆ ಇರತಕ್ಕಂಥ ಒಂದು ಸಂಬಂಧ. ಓಕೆ, ಸೊ ದಟ್ ಈಸ್ ಕಾಲ್ಡ್ ದಿ ಎಥಿಕ್ಸ್. ಸೊ ಎಸ್ಪೆಷಲಿ ಇನ್ ರಿಲೇಟೆಡ್ ಟು ಬಿಹೇವಿಯರ್, ಅದರ ಬಗ್ಗೆ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಆಮೇಲೆ ಅವರು ಹೇಗೆ ನಡ್ಕೊಳ್ಬೇಕು ಅದಕ್ಕೂ ಸಹ ಇದು ಅರ್ಥ ಆಗ್ತಾ ಹೋಗುತ್ತೆ. ನೀತಿಶಾಸ್ತ್ರ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದಿ ಅಡ್ವೊಕೇಟ್ಸ್ ಆಫ್ ದಿಸ್ ಥಿಯರಿ ಕನ್ಸಿಡರ್ ದಟ್ ಪೊಲಿಟಿಕಲ್ ಫಿಲಾಸಫಿ ಈಸ್ ಸ್ಟ್ರಾಂಗ್ಲಿ ಅಸೋಸಿಯೇಟೆಡ್ ವಿತ್ ದಿ ಪೊಲಿಟಿಕಲ್ ಬಿಲೀಫ್ಸ್. ಸೊ ಈ ಫಿಲಾಸಫಿ ಅಂದರೆ ಈ ಅಡ್ವೊಕೇಟ್ಸ್ ಇದನ್ನು ಏನಕ್ಕೆ ಸ್ಟ್ರಾಂಗಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಜಕೀಯ ತತ್ವಶಾಸ್ತ್ರ ಅನ್ನತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ಅಸೋಸಿಯೇಟ್ ಆಗಿದೆ ಯಾವುದರಲ್ಲಿ, ರಾಜಕೀಯವಾಗಿರತಕ್ಕಂಥ ಒಂದು ನಂಬಿಕೆಗಳಲ್ಲಿ. ದೇ ಹ್ಯಾವ್ ಸ್ಟ್ರಾಂಗ್ ಬಿಲೀಫ್ಸ್ ಇನ್ ದಿಸ್. ವಾಟ್ ಡಸ್ ಅ ಹಿಸ್ಟಾರಿಕಲ್ ಅಪ್ರೋಚ್ ಸೇಸ್ ಹಿಯರ್? I'll just read out in English first after that so that I can conclude saying it in Kannada. History gives a chronological order of every political event and thereby helps in future estimation of events. ನಮಗೆ ಇತಿಹಾಸದಿಂದ ಮಾತ್ರ ಪ್ರತಿಯೊಂದು ಕಾಲಘಟ್ಟದಲ್ಲೂ ಏನೆಲ್ಲ ಆಯಿತು, ಯಾವ ರಾಜಕೀಯ ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಇದು ನಮಗೆ ಸಹಾಯವನ್ನು ಮಾಡುತ್ತೆ. ಸ್ಟಡಿಯಿಂಗ್ ಪಾಸ್ಟ್ ಪೊಲಿಟಿಕಲ್ ಈವೆಂಟ್ಸ್, institutions and political environment helps to predict and analyze the present political events. ಸೊ ಇದರ ಹಳೆಯದಾಗಿರತಕ್ಕಂಥ ಒಂದು ಪೊಲಿಟಿಕಲ್ ಈವೆಂಟ್ಸು ಏನಿರುತ್ತೆ, ಅದರ ಸಂಸ್ಥೆಗಳಿರ್ಬೋದು, ರಾಜಕೀಯವಾದಂಥ ಒಂದು ವಾತಾವರಣ ಇರ್ಬೋದು, ಇವೆಲ್ಲನೂ ಸಹ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ, ಅದನ್ನು ಅನಲೈಸ್ ಅಂತಂದರೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಮಗೆ ಪ್ರೆಸೆಂಟ್ ಸಿಚುವೇಷನ್ಗೆ ಇದು ಸಹಾಯವನ್ನು ಮಾಡ್ತಾ ಇರುತ್ತೆ. ಆ್ಯಂಡ್ ಈವನ್ ದ ಥಿಂಕರ್ಸ್ ಲೈಕ್ ಮೆಕಾಯವೆಲಿ, ಸಿಬೈನ್ and Ning considered that politics and history are closely related. ಸೊ ಮೆಕಾಯವೆಲಿ ಇರ್ಬೋದು, ಸೆಬೈನ್ ಇರ್ಬೋದು, ಅವರೆಲ್ಲನೂ ಸಹ ಹೇಳ್ತಾ ಹೋಗೋದು ರಾಜಕೀಯ ಮತ್ತು ಇತಿಹಾಸ ಎರಡೂ ಸಹ ಬಹಳ ಹತ್ತಿರದ ಒಂದು ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಹೌ ದ ಕ್ರಿಟಿಕ್ಸ್ ಹ್ಯಾವ್ ಲುಕ್ಡ್ ಎಟ್ ದಿಸ್ ಪರ್ಟಿಕ್ಯುಲರ್ ಅಪ್ರೋಚ್?
that it is not possible to understand the idea of the past stages in terms of the contemporary ideas and concepts. So they will say that the past stages ನಮಗೆ ಸಮಕಾಲೀನ ಇದರಲ್ಲಿ ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಇದು ಸಹಾಯ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಹೋಗ್ತಾರೆ. ಸಾಂಸ್ಥಿಕವಾಗಿರತಕ್ಕಂಥ ವಿಧಾನ. ಸೊ ಇಟ್ ಡೀಲ್ಸ್ ವಿತ್ ದ ಫಾರ್ಮಲ್ ಫೀಚರ್ಸ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ದಿ ಪಾಲಿಟಿಕ್ಸ್. ದ ಫಸ್ಟ್ ಥಿಂಗ್ ಹಿಯರ್ ಇಟ್ ಈಸ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚಸಲ್ಲಿ ಫಾರ್ಮಲ್ ಫೀಚರ್ಸ್. ವಾಟ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ವಿ ಕಮ್ ಅಕ್ರಾಸ್ ದಿ ಗೌರ್ಮೆಂಟ್. ಅದರಲ್ಲಿ ಬರತಕ್ಕಂಥ ಒಂದು ಬ್ರಾಂಚಸ್ ಇರ್ಬೋದು. ಇಟ್ ಮೈಟ್ ಬಿ ಅಬೌಟ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ದಿ ಅದರ್ ಟರ್ಮ್ಸ್ ಆ್ಯಂಡ್ ಆಲ್ ವಿಚ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಹಿಯರ್, ಆ್ಯಂಡ್ ರಾಜಕೀಯ, ಆ್ಯಂಡ್ ಇಟ್ highlights the study of political institutions and the structures. So it also highlights whatever the political institutions comes here, even that will be highlighted here, and even the structure, how the entire thing has been totally structured. ಅದನ್ನು ನಾವು ಹೇಗೆ ಇದಕ್ಕೆ ತನ್ನದೇ ಆದಂಥ ಸ್ಟ್ರಕ್ಚರ್ನ ಹೊಂದಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ವಾಟ್ ಆರ್ ದಿ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿ ಕಮ್ ಅಕ್ರಾಸ್ ಇನ್ ದ ಪೊಲಿಟಿಕಲ್ ಎರೆನಾ ಅಂತ ಹೇಳಿದ್ರೆ, ಇಟ್ ಆಲ್ಸೋ ಅಪಾರ್ಟ್ ಫ್ರಮ್ ದಿಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷಿಯರಿ, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ರಾಜಕೀಯ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸ್, ಆಸಕ್ತಿ ಗುಂಪುಗಳು ಅಂತಲೂ ಸಹ ಕರಿತಾ ಹೋಗ್ತೀವಿ. ಈ ಆಸಕ್ತಿ ಗುಂಪುಗಳು ನಮಗೆ ಒತ್ತಡ ಗುಂಪುಗಳು ಆಗಿಯೂ ಸಹ ಕೆಲಸವನ್ನು ಮಾಡ್ತವೆ. ಸೊ ವಿ ಆಲ್ಸೋ ಮೆನ್ಷನ್ ಅಬೌಟ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಆಲ್ಸೋ ದಿ ಪ್ರೆಷರ್ ಗ್ರೂಪ್ಸ್. ಬೋತ್ ಏನ್ಷಿಯಂಟ್ ಆ್ಯಂಡ್ ಮಾಡರ್ನ್ ಪೊಲಿಟಿಕಲ್ ಫಿಲಾಸಫರ್ಸ್ ಆರ್ ದಿ ಅಡ್ವೊಕೇಟ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್. ಯಾರ್ಯಾರು ಬರ್ತಾರೆ ಇದರಲ್ಲಿ ಅಂತ ಹೇಳಿದ್ರೆ, ಏನ್ಷಿಯಂಟು ಮತ್ತು ಮಾಡರ್ನ್ ಪೊಲಿಟಿಕಲ್ ಫಿಲಾಸಫರ್ಸು ಇಬ್ಬರೂ ಸಹ ಇದರಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಅಪ್ರೋಚಸಲ್ಲಿ ಬರ್ತಾರೆ. ಇಟ್ ಈಸ್ ನಾಟ್ ಲೈಕ್ ನಾನು ಫಿಲಾಸಫಿಕಲ್ ಅಪ್ರೋಚಲ್ಲಿ ತೆಗೆದುಕೊಂಡಾಗ ನಾನು ಹೇಳಿದೆ ಏನ್ಷಿಯಂಟ್ ಮಾತ್ರ ಹೇಳಿದೆ. ಸೊ ಆದರೆ ಈ ಇನ್ಸ್ಟಿಟ್ಯೂಷನಲ್ ಅಪ್ರೋಚಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ವಿ ವಿಟ್ನೆಸ್ ಬೋತ್ ದಿ ಏನ್ಷಿಯಂಟ್ ಆಸ್ ವೆಲ್ ಆಸ್ ದಿ ಮಾಡರ್ನ್ ಪೊಲಿಟಿಕಲ್ ಫಿಲಾಸಫರ್ಸ್. ಅರಿಸ್ಟಾಟಲ್ ಫ್ರಮ್ ದ ಏನ್ಷಿಯಂಟ್ ಟೈಮ್ಸ್ ಆ್ಯಂಡ್ ದಿ ಮಾಡರ್ನ್ ಪೊಲಿಟಿಕಲ್ ಫಿಲಾಸಫರ್ಸ್ ಲೈಕ್ ಜೇಮ್ಸ್ ಬ್ರೈಸ್, ಎಚ್ ಲಾಸ್ಕಿ, ಬೆಂಟ್ಲೆ, ಇವರೆಲ್ಲರೂ ಸಹ ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ಈ ಸಾಂಸ್ಥಿಕ ವಿಧಾನವನ್ನು ಬೆಳೆಸೋದಕ್ಕೆ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಈಸ್ ನಥಿಂಗ್ ಬಟ್ ದ ಲೀಗಲ್ ಅಪ್ರೋಚ್. ಅಕಾರ್ಡಿಂಗ್ ಟು ದಿಸ್ ಲೀಗಲ್ ಅಪ್ರೋಚ್, ಲೀಗಲ್ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿರತಕ್ಕಂಥ ಅಧ್ಯಯನವನ್ನು ನಾವು ಮಾಡ್ತೀವಿ. ಕಾನೂನಾತ್ಮಕ ಅಧ್ಯಯನದಿಂದ ರಾಜಕೀಯ ಶಾಸ್ತ್ರವನ್ನು ಹೇಗೆ ತಿಳ್ಕೊಳ್ಳೋದು, ಈ ಅಧ್ಯಯನವನ್ನು ಮಾಡಿ ಅಂತ ಹೇಳಿದಾಗ, ಆಸ್ ವಿ ನೋ ದಟ್ ದ ಎಂಟೈರ್ ಸ್ಟೇಟ್ ಹ್ಯಾಸ್ ಬಿನ್ ಡಿಪೆಂಡಿಂಗ್ ಅಪಾನ್ ದಿ ಲಾ. ಸೊ ದ ಫಂಡಮೆಂಟಲ್ ಆರ್ಗನೈಸೇಷನ್ ಫಾರ್ ದಿ ಫಾರ್ಮೇಷನ್ ಆ್ಯಂಡ್ ದಿ ಎನ್ಫೋರ್ಸ್ಮೆಂಟ್ ಆಫ್ ದ ಲಾಸ್ ಏನಾಗಿದೆ ಅದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂದರೆ ಲೀಗಲ್ ಪ್ರೋಸೆಸ್. ಕಾನೂನುಗಳನ್ನು ರಚನೆ ಮಾಡ್ತಾರಲ್ಲ, ಅದನ್ನು ಹೇಗೆ ಮಾಡ್ತಾ ಹೋಗ್ತಾರೆ, ಅದನ್ನು ಹೇಗೆ ತಿಳ್ಕೊಳ್ಬೇಕು, ನಮ್ಮ ಲೀಗಲ್ ಬಾಡೀಸ್ ಅನ್ನೋದು ಯಾರಿದ್ದಾರೆ, ಆ್ಯಂಡ್ ವಿಚ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ವಿ ಕಮ್ ಅಕ್ರಾಸ್, ನ್ಯಾಯ, ಜಸ್ಟಿಸ್ ಆ್ಯಂಡ್ ಇಂಡಿಪೆಂಡೆನ್ಸ್ ಆಫ್ ದಿ ಜುಡಿಷಿಯರಿ. ಸೊ ಪ್ರೊಪೋನೆಂಟ್ಸ್ ಆಫ್ ದಿಸ್ ಅಪ್ರೋಚ್ ಆರ್ ಸಿಸೇರೋ, ಜೈನ್ ಬೋಡಿನ್, ಥಾಮಸ್ ಹಾಬ್ಸ್, ಜೆರ್ಮಿ ಬೆಂಥ್ಯಾಮ್, ಡೈಸಿ, ಜಾನ್ ಹಾಸ್ಟಿನ್ ಆ್ಯಂಡ್ ಸರ್ ಹೆನ್ರಿ ಮೇನ್. ಇದಕ್ಕೆ ಮುಖ್ಯ ಪ್ರೊಪೋನೆಂಟ್ಸ್ ಯಾರ್ಯಾರಿದ್ದಾರೆ ಅಂತ ಹೇಳಿದಾಗ, ಹಾಬ್ಸ್ ಅವ್ರನ್ನೂ ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ, ಆ್ಯಂಡ್ ಅದರ್ ಪೊಲಿಟಿಕಲ್ ಥಿಂಕರ್ಸ್ whom we come across here who have contributed in their own ways to develop the legal approach, which is contributing towards the development of the study of political science, which has developed the other concepts and the other things. So what we can conclude here, I can conclude saying that the normative or the traditional approaches are used to explore and explain certain political situation or political event. ಸೊ ಇದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ, ಯಾವುದೇ ಒಂದು ಪೊಲಿಟಿಕಲ್ ಸಿಚುವೇಶನ್ ಇರ್ಬೋದು, ಪೊಲಿಟಿಕಲ್ ಈವೆಂಟ್ ಇರ್ಬೋದು, ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಮತ್ತು ಅದನ್ನು ವಿವರಿಸೋದಕ್ಕೆ ನಮಗೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಇದು ವ್ಯಾಲ್ಯೂ ಬೇಸ್ಡ್ ಆಗಿರುತ್ತೆ, ಮೌಲ್ಯಗಳ ಆಧಾರದ ಮೇಲೆ ಈ ಟ್ರೆಡಿಷನಲ್ ಅಪ್ರೋಚಸ್ ಅನ್ನೋದು ನಿಂತಿದೆ. ಆಮೇಲೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮತ್ತು ತಗೊಂಡಾಗ ಇಟ್ ಹ್ಯಾಸ್ ಎಕ್ಸಾಮೈನ್ಡ್ ದ ಬಿಹೇವಿಯರ್ ಆಫ್ ದ ಇಂಡಿವಿಜುವಲ್. ನಮ್ಮ ಬಿಹೇವಿಯರ್ ಅನ್ನೋದು ಅಂದರೆ ಇಂಡಿವಿಜುವಲ್ನ ಮನುಷ್ಯನ ಬಿಹೇವಿಯರ್, ವರ್ತನೆಗಳು ಹೇಗಿದೆ, ಗುಂಪಲವನ ವರ್ತನೆ ಹೇಗಿರುತ್ತೆ, ಯಾವ್ಯಾವ ರಾಜಕೀಯ ಸಂಸ್ಥೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಇನ್ ಎ ಬೆಟರ್ ವೇ ಥ್ರೂ ದಿಸ್ ಪರ್ಟಿಕ್ಯುಲರ್ ಅಪ್ರೋಚ್. ಸೊ ದೀಸ್ ಅಪ್ರೋಚಸ್ ವರ್ ಪ್ರಿನ್ಸಿಪಲ್ಡ್ ಆಸ್ ದೇರ್ ಕನ್ಸರ್ನ್ ವೆಂಟ್ ಬಿಯಾಂಡ್ and how and why political events happen to what ought to happen. So they have been criticized for being normative. ಸೊ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇದು ಎಲ್ಲನೂ ಸಹ ಒಳಗೊಂಡಿದ್ದಾಗಲೂ ಕೆಲವು ಸರಿ ಫ್ಯಾಕ್ಟ್ಸ್ನ ಬಿಡ್ತಾ ಹೋಗುತ್ತೆ, ಕೆಲವು ಸರಿ ನಾವು ಸೈಂಟಿಫಿಕ್ ಟರ್ಮ್ಸನ್ನು ನಾವಿಲ್ಲಿ ಯೂಸ್ ಮಾಡೋದೇ ಇಲ್ಲ, ಬರೀ ಏನಿರಬೇಕು, ಏನಾಗಿತ್ತು, ಏನಿರಬೇಕು ಅಂತ ಹೇಳುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ವಿ ಶುಡ್ ಆಲ್ಸೋ ಇಟ್ ಹ್ಯಾಸ್ ಬಿನ್ ಟೋಟಲಿ ಕ್ರಿಟಿಸೈಸ್ಡ್ ಫಾರ್ ದಿ ಅದರ್ reasons. So I hope all of you must have understood this particular session. Thank you all for listening to me.